ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ಪರಿಣಾಮಕಾರಿ ಅನುಷ್ಠಾನ ಪರಿಶೀಲನೆಗಾಗಿ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕು ಮಟ್ಟದ ತ್ರೈಮಾಸಿಕ ಕೆಡಿಪಿ ಸಮಿತಿಗೆ ಸದಸ್ಯರನ್ನಾಗಿ ರಾಜು ಉರುಪ್ ಪ್ರಕಾಶ್ ಬಸವಾನಿ ಗಾವಡಿ ಸಾಕಿನ್ ಕೆಸ್ತಿ ಇವರನ್ನು ನಾಮನಿರ್ದೇಶನ ಮಾಡಿ ಅವರನ್ನು ಇಂದು ಆದೇಶ ಹೊರಡಿಸಿದರು. ಇದೇ ನಿಮಿತ್ತವಾಗಿ ಕೇಸ್ತಿ ಗ್ರಾಮಕ್ಕೆ ಅವರು ಆಗಮಿಸಿದಾಗ ಗ್ರಾಮಸ್ಥರು ಅದ್ದೂರಿಯಾಗಿ ಸ್ವಾಗತಿಸಿ ಬರಮಾಡಿಕೊಂಡರು. ಶಾಲು ಹೊದಿಸಿ ಹೂ ಮಾಲೆ ಹಾಕಿ ಪಟಾಕ್ಷಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮದಿಂದ ಸ್ವಾಗತಿಸಿದರು. ಇದೇ ಸಂದರ್ಭದಲ್ಲಿ ಕೇಸ್ತಿ ಗ್ರಾಮದ ಗುರು ಹಿರಿಯರು ಹಾಗೂ ಅಭಿಮಾನಿಗಳು, ಹಿತೈಷಿಗಳು, ವಿಶೇಷವಾಗಿ ಮತದಾರ ಬಾಂಧವರು, ಕಾಂಗ್ರೆಸ್ ಕಾರ್ಯಕರ್ತರು, ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ರಾಜು ಉರ್ಫ್ ಪ್ರಕಾಶ್ ಬಸವಾನಿ ಗಾವಡಿ ಇವರು ಕೇಸ್ತಿ ಗ್ರಾಮದ ದೇವಸ್ಥಾನಗಳಿಗೆ ಹೋಗಿ ದೇವರ ದರ್ಶನ ಪಡೆದರು. ಇವತ್ತು ನಮ್ಮ ಕೇಸ್ತಿ ಗ್ರಾಮಕ್ಕೆ ಒಂದು ಶುಭ ಹಾರೈಕೆ ಆಗಿದೆ. ಯಾಕಂದರೆ ನಮ್ಮ ಗ್ರಾಮದ ಹಿತಚಿಂತಕ ಹಾಗೂ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯ ಹಾಗೂ ಈ ಗ್ರಾಮ ಅಭಿವೃದ್ಧಿಗಾಗಿ ಹಗಲು ರಾತ್ರಿ ಎನ್ನದೇ ತನ್ನ ಶ್ರಮವನ್ನು ವಹಿಸಿದ್ದಕ್ಕಾಗಿ ರಾಜ್ಯ ಸರ್ಕಾರ ಇವತ್ತು ಹುಕ್ಕೇರಿ ತಾಲೂಕಿನ ಕೆಡಿಪಿ ಸದಸ್ಯರನ್ನಾಗಿ ಮಾಡಿದೆ. ಇದು ನಮ್ಮ ಗ್ರಾಮಕ್ಕೆ ಹಾಗೂ ಈ ಭಾಗಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ಇದಕ್ಕೆ ರಾಜೀವ್ ಗೌಡಿ ಅವರು ಸ್ಪಂದಿಸುತ್ತಾರೆ. ಹುಕ್ಕೇರಿ ತಾಲೂಕಾ ಕೆಡಿಪಿ ಸಮಿತಿಗೆ ಸದಸ್ಯರನ್ನಾಗಿ ಆಯ್ಕೆ ಮಾಡಿದ ಹಿನ್ನೆಲೆಯಲ್ಲಿ ರಾಜು ಗೌಡಿ ಇವರು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ, ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ, ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್, ಲೋಕೋಪಯೋಗಿ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ, ಜನಪ್ರಿಯ ಮಾಜಿ ಸಚಿವರು ಎ.ಬಿ. ಪಾಟೀಲ್, ಸಂಕೇಶ್ವರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸಂತೋಷ್ ಮುಡಸಿ, ಹುಕ್ಕೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ವಿಜಯ್ ರೌದಿ, ಜಿಲ್ಲಾ ಕೆಡಿಪಿ ಸದಸ್ಯ ಬಸವರಾಜ್ ಕೋಳಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಸುರೇಶ್ ಹುಂಚಾಳಿ ಇವರಿಗೆ ಅಭಿನಂದನೆಗಳನ್ನು ತಿಳಿಸಿರುತ್ತಾರೆ. ಅದಲ್ಲದೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಇವರ ಆಯ್ಕೆಗೆ ಸಹಾಯ ಸಹಕಾರ ಮಾಡಿದಂಥ ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸಿರುತ್ತಾರೆ. ತೇಜ್ ಪ್ರಭು ನ್ಯೂಸ್, ಕೇಸ್ತಿ. ಅವರಿಗೆ ರಾಜವಣ್ಣ ಗೌಡೆ ಅವರಿಗೆ, ರಾಜವಣ್ಣ ಗೌಡೆ ಅವರಿಗೆ, ಅವರಿಗೆ ರಾಜವಣ್ಣ ಗೌಡೆ ಅವರಿಗೆ, ರಾಜವಣ್ಣ ಗೌಡೆ ಅವರಿಗೆ. ಇವತ್ತು ನನಗೆ ತಾಲೂಕಾ ಮಟ್ಟದ ಕೆಡಿಪಿ ಸಭೆಯ ಸದಸ್ಯರನ್ನಾಗಿ ರಾಜ್ಯ ಸರ್ಕಾರ ಆಯ್ಕೆ ಮಾಡಿದ್ದಕ್ಕಾಗಿ ಮೊಟ್ಟ ಮೊದಲಿಗೆ ನಾನು ಜನ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರಿಗೆ ಹಾಗೂ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸಾಹೇಬ್ರವರಿಗೆ ಹಾಗೂ ನಮ್ಮ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂತಹ ಸತೀಶಣ್ಣ ಜಾರಕಿಹೊಳಿ ಅವರಿಗೆ ಹಾಗೂ ಈ ಭಾಗದ ಮುತ್ಸದಿ ರಾಜಕಾರಣಿಯಾಗಿರ್ತಕ್ಕಂಥ ಮಾಜಿ ಸಚಿವರು, ಮಾಜಿ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎ.ಬಿ. ಪಾಟೀಲ್ ಸಾಹೇಬ್ರವರಿಗೆ ಮೊಟ್ಟ ಮೊದಲಿಗೆ ಕೇಸ್ತಿ ಗ್ರಾಮದ ಸಮಸ್ತ ಎಲ್ಲ ಬಾಂಧವರ ಪರವಾಗಿ, ನಾಗರಿಕರ ಪರವಾಗಿ ಹಾಗೂ ನಮ್ಮ ಹುಕ್ಕೇರಿ ತಾಲೂಕಿನ ಸಮಸ್ತ ಎಲ್ಲ ಗ್ರಾಮದ ನಾಗರಿಕರ ಪರವಾಗಿ ಹಾಗೂ ಗುರು ಹಿರಿಯರ ಪರವಾಗಿ ನಾನು ಮೊಟ್ಟ ಮೊದಲಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ಪ್ರಕಾರವಾಗಿ ನನ್ನ ಮೇಲೆ ವಿಶ್ವಾಸವನ್ನು ಇಟ್ಟು, ನಂಬಿಕೆಯನ್ನಿಟ್ಟು ರಾಜ್ಯ ಸರ್ಕಾರ ಕೆಡಿಪಿ ಸದಸ್ಯರನ್ನಾಗಿ ಆಯ್ಕೆ ಮಾಡಿದ್ದಕ್ಕಾಗಿ ನಾನು ಈ ಒಂದು ಗ್ರಾಮದ ಹಾಗೂ ತಾಲೂಕಿನ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸುತ್ತೇನೆ. ಮತ್ತು ಈ ನಮ್ಮ ಕೇಸ್ತಿ ಗ್ರಾಮಕ್ಕೆ ಹಾಗೂ ತಾಲೂಕಿಗೆ ಬರಬೇಕಾಗಿರ್ತಕ್ಕಂಥ ಅನುದಾನಗಳನ್ನು ಈಗಾಗಲೇ ಮಾನ್ಯ ನಮ್ಮ ಹಿರಿಯರಾಗಿರ್ತಕ್ಕಂಥ ಶಿವಶಂಕರನ ಚೌಲ ಅವರು ಹೇಳಿದ ಹಾಗೆ ನಾನು ಹೆಚ್ಚಿನ ಅನುದಾನವನ್ನು ತಾಲೂಕಿಗೆ ಹಾಗೂ ನಮ್ಮ ಗ್ರಾಮಕ್ಕೆ ತರಲು ಪ್ರಯತ್ನವನ್ನು ಮಾಡುತ್ತೇನೆ. ಹಾಗೂ ಈ ಒಂದು ತಾಲೂಕಾ ಮಟ್ಟದ ಈ ಒಂದು ಕೆಡಿಪಿ ಸಭೆಯ ಸದಸ್ಯರನ್ನಾಗಿ ಆಯ್ಕೆ ಮಾಡಲು ನಮ್ಮ ಊರಿನ ಹಿರಿಯರಾಗಿರ್ತಕ್ಕಂಥ ಎಲ್ಲ ಹಿರಿಯರು
ಶಿವಶೇಖರನ ಚೌಲ ಆಗಿರ್ಬೋದು, ವಿಲಾಸನ ಸಂಕಪಾಳ ಆಗಿರ್ಬೋದು, ನಮ್ಮ ಅಣ್ಣಪ್ಪನ ಸಂಕನ್ನವರಾಗಿರ್ಬೋದು, ಮಯೂರನ ಸಂಕನ್ನವರಾಗಿರ್ಬೋದು, ಹಾಗೂ ಮಾಂತೇಶ್ ಬಡಕರ್ ಆಗಿರ್ಬೋದು, ಹಾಗೂ ಉಳಿದಿರ್ತಕ್ಕಂಥ ಸಮಸ್ತ ಎಲ್ಲ ನಮ್ಮ ರುದ್ರಗೌಡನ ಪಾಟೀಲರಾಗಿರ್ಬೋದು, ಸಮಸ್ತ ಎಲ್ಲ ನಮ್ಮ ಹಿತೈಷಿಗಳು ಈ ಒಂದು ಸ್ಥಾನ ಸಿಕ್ಕಿದ್ದಕ್ಕಾಗಿ ಬಹಳಷ್ಟು ಸಂತಸವನ್ನು ವ್ಯಕ್ತ ಮಾಡಿದ್ದಾರೆ. ಅದೇ ರೀತಿಯಾಗಿ ಹಿರಿಯರು, ತಾಯಂದಿರು ಹಾಗೂ ಯುವಕರು ಹಾಗೂ ಪ್ರತಿಯೊಬ್ಬರ ಶ್ರೇಯೋಭಿವೃದ್ಧಿಗಾಗಿ ನಾವು ಸಿಕ್ಕಿದ್ದಕ್ಕಾಗಿ ಬಹಳಷ್ಟು ಸಂತಸವನ್ನು ವ್ಯಕ್ತ ಮಾಡಿದ್ದಾರೆ. ಅದೇ ರೀತಿಯಾಗಿ ಹಿರಿಯರು, ತಾಯಂದಿರು ಹಾಗೂ ಯುವಕರು ಹಾಗೂ ಪ್ರತಿಯೊಬ್ಬರ ಶ್ರೇಯೋಭಿವೃದ್ಧಿಗಾಗಿ ನಾವು ಶ್ರಮಿಸುತ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ನನ್ನ ಕೆಸ್ತಿ ಗ್ರಾಮದ ಯಾಕಂತಂದರೆ ನನ್ನನ್ನು ಬೆಳೆಸಿ ದೊಡ್ಡವನಾಗಿ ಮಾಡಿ ಇಡೀ ಸಮಾಜದಲ್ಲಿ ಪ್ರಮುಖ ವ್ಯಕ್ತಿಯನ್ನಾಗಿ ಮಾಡಿ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ನನ್ನ ಹೆಸರು ಹೋಗಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಕೆಸ್ತಿ ಗ್ರಾಮದ ಸಮಸ್ತ ಹಿರಿಯರು, ನಾಗರಿಕರು ಹಾಗೂ ಗ್ರಾಮಸ್ಥರು, ಮತದಾರ ಬಾಂಧವರು ಹಾಗೂ ಸ್ನೇಹಿತರು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು, ಅಭಿಮಾನಿಗಳು, ಹಿತೈಷಿಗಳು ಕೂಡಿಕೊಂಡು ನನ್ನನ್ನು ಈ ಒಂದು ಎತ್ತರದ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಅದಕ್ಕೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ನನ್ನನ್ನು ಆಯ್ಕೆ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹ್ಞೂ